ಸುಮಾರು 9 ವರ್ಷಗಳಿಂದ ಬಸವ ಕಲ್ಯಾಣ ನಗರದಲ್ಲಿ ಕುರಾನ್ ಪ್ರವಚನ ಮಂಗಳೂರಿನ ಮೊಹಮ್ಮದ್ ಕುಯಿ ಸಾಹೇಬರು ಬಹಳ ಒಳ್ಳೆಯ ರೀತಿಯಿಂದ ಈ ಸಮಾಜದಲ್ಲಿ ಇರ್ತಕ್ಕಂಥ ಇಂಥ ಒಂದು ಕ್ಲಿಷ್ಟಕರ ವಾತಾವರಣದಲ್ಲಿ ಅವರು ಮಾರ್ಗದರ್ಶನವನ್ನು ಮೊಹಮ್ಮದ್ ಪೈಗಂಬರ್ ಅವರು ಹೇಳಿರ್ತಕ್ಕಂಥ ಅವರ ಸಂದೇಶಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಇವತ್ತು ಬಸವ ಕಲ್ಯಾಣ ಅಂತ ಬಸವಣ್ಣನವರ ಕರ್ಮಭೂಮಿ, ಒಂದು ಐತಿಹಾಸಿಕ ಶರಣರ ಭೂಮಿ ಇದು. ಈ ಭೂಮಿಯಲ್ಲಿ ಇಂಥ ಕಾರ್ಯಕ್ರಮಗಳು ನಡೆಯೋದು ಬಹಳ ಸಂತೋಷದ ವಿಷಯ. ಬಸವ ಕಲ್ಯಾಣ ನಾಗರಿಕರು ಇದರ ಸದುಪಯೋಗ ಪಡಿಬೇಕು. ಭಾವೈಕ್ಯತೆಯನ್ನು ಮತ್ತು ರಾಷ್ಟ್ರೀಯತೆಯನ್ನು, ಏಕತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ ಸಂದೇಶವನ್ನು ಸಾರಿಸ್ತಕ್ಕಂಥ ಇದು ಬಹಳ ಒಳ್ಳೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಬಹಳ ನಾನು ನೋಡಿದೆ ವೇದಿಕೆಯಲ್ಲಿ ಈ ವರ್ಗ ಮತ ಭೇದ ಬಿಟ್ಟು ಎಲ್ಲ ಸ್ವಾಮೀಜಿಗಳು, ಎಲ್ಲ ಸಮುದಾಯದ ಧರ್ಮಗುರುಗಳು ಈ ವೇದಿಕೆಯಲ್ಲಿರೋದು ಇದೊಂದು ಒಳ್ಳೆಯ, ಇಡೀ ಬಸವ ಕಲ್ಯಾಣ ನಗರ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಕ್ಕೆ ಇದು ಸಂದೇಶ, ಒಳ್ಳೆಯ ಸಂದೇಶ ಅಂತ ನಾನು ಭಾವಿಸ್ತೇನೆ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಮ್ಮೆಲ್ಲರ ಸುದೈವ. ನಾವು ಇಂಥ ವೇದಿಕೆಯನ್ನು ನಾನಂತೂ ಇಷ್ಟು ಶಿಸ್ತುಬದ್ಧವಾಗಿ ಸಂಘ ಅಸ್ಲಂ ಜನಾಬ್ ಅವರು ಮತ್ತು ನಮ್ಮ ಮುಜಾಹಿದ್ ಪಾಷಾ ಕುರೇಶಿ ಅವರು ಮತ್ತು ಅವರ ಜೊತೆಗೆ ಇರ್ತಕ್ಕಂಥ ಪದಾಧಿಕಾರಿಗಳು ಇಷ್ಟು ಒಂದು ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮದಲ್ಲಿ ಯಾರೂ ಕೂಡ ಒಬ್ರಿಗೊಬ್ರು ಒಂದು ಸಹಕಾರ ಕೊಡ್ತಕ್ಕಂಥದಕ್ಕೆ ಇಡೀ ಸುಮಾರು 6-7 ಸಾವಿರ ಜನ ಒಂದೇ ಕಡೆ ಕೂಡಿಸ್ತಕ್ಕಂಥ, ಅದು ಸ್ವಯಂ ಪ್ರೇರಿತವಾಗಿ ಜನ ಈ ಪ್ರವಚನವನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಇವತ್ತು ನಾವು ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೋಡ್ತೀವಿ, ಜನರಿಗೆ ಗಾಡಿ ಕೊಟ್ಟು ಕಳಿಸಿದ್ರೆ ಜನ ಬರೋದಿಲ್ಲ. ಆದರೆ ಈ ಕಾರ್ಯಕ್ರಮ ನೋಡಿದರೆ ನನಗೆ ಆಶ್ಚರ್ಯ ಆಗ್ತದೆ. ಇದು ಬಸವ ಕಲ್ಯಾಣ ನಾಡಿನ ಸುದೈವ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಂಥ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಇದೇ ಥರ ನಡಿಬೇಕು. ಮುಂದಿನ ಕೂಡ 10ನೇ ಕುರಾನ್ ಪ್ರವಚನ ಕಾರ್ಯಕ್ರಮಕ್ಕಾಗಿ ನಮ್ಮದು ವೈಯಕ್ತಿಕವಾಗಿ ನಮ್ಮದು ಮತ್ತು ಇಡೀ ನಾನು ಬಿಲಾಂಗ್ಸ್ ಬಂಜಾರ ಸಮುದಾಯಕ್ಕೆ ಮಾಡಿದ್ರೂ ಸಹಿತ ಮುಂದಿನ ಒಂದು ಕುರಾನ್ ಪ್ರವಚನದಲ್ಲಿ ನಮ್ಮ ಜನಾಂಗಗಳನ್ನು, ಬಂಜಾರ ಜನಾಂಗವನ್ನು, ಲಂಬಾಣಿ ಸಮುದಾಯವನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮುಂದಿನ ಈ ಕುರಾನ್ ಪ್ರವಚನದಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇವೆ. ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಕೂಡ ಈ ಪ್ರವಚನ ಕಾರ್ಯಕ್ರಮವನ್ನು ಜನರಿಗೆ ಕರೆತರ್ತಕ್ಕಂಥದ್ದಕ್ಕೆ ಮುಂದಿನ ದಿನಗಳಲ್ಲಿ ಪ್ರೇರಣೆ ಕೊಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರ ಕೈ ಹಾಕ್ತೀವಿ, ಅದರ ಜೊತೆಗಿರ್ತೀವಿ. ಮತ್ತು ಇದೇನು ಸಂಘಟನೆ ಕೆಲಸ ಮಾಡ್ತಾ ಇದ್ದೇವೆ, ಇದು ಬಹಳ ಒಳ್ಳೆಯ ಕೆಲಸ, ಅದ್ಭುತವಾದಂಥ ಕೆಲಸ. ಇಂಥ ಕೆಲಸಗಳು ಈ ನಮ್ಮ ದೇಶದಲ್ಲಿ ನಡೀತಾ ಇರಬೇಕು. ಕೇವಲ ಬಸವ ಕಲ್ಯಾಣ ಅಷ್ಟೇ ಅಲ್ಲ, ಈ ಭಾವೈಕ್ಯತೆ ಮೂಡಿಸ್ತಕ್ಕಂಥ ಕೆಲಸ. ಇವತ್ತು ಒಂದೊಂದು ವಿಷಯದ ಮೇಲೆ 3 ದಿವಸ ಅವರು 3 ವಿಷಯದ ಮೇಲೆ ಮಾತಾಡಿದ್ದಾರೆ. ಇವತ್ತು ಬದುಕು ಯಾವ ತರ ನಡಿಬೇಕು, ಜೀವನ ಯಾವ ತರ ಸಾಗಿಸ್ಬೇಕು, ಜೀವನದಲ್ಲಿ ಏನು ಸಾಧನೆ ಮಾಡಬೇಕು, ಅಂತ್ಯವಾಗಿ ನಾವು ಮರಣ ಹೊಂದಿದ ನಂತರ ನಾವು ಯಾವ ರೀತಿ ಕೀರ್ತಿಯನ್ನು ಪಡೆದುಕೊಂಡು ಹೋಗ್ಬೇಕಂತನೋ ಒಂದು ಮಹತ್ವಾಕಾಂಕ್ಷಿಯಾದಂಥ ವಿಚಾರಗಳನ್ನು ಇವತ್ತು ಹೇಳಿದ್ದಾರೆ. ಸನ್ಮಾನ್ಯ ಮೊಹಮ್ಮದ್ ಕುಯಿ ಸಾಹೇಬರಿಗೆ ನಾನು ಇನ್ನೊಮ್ಮೆ ಅಭಿನಂದಿಸಿ, ನಮ್ಮನ್ನು ಕೂಡ ಇಲ್ಲಿ ಕರೆಸಿ ಗೌರವಿಸಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಮತ್ತು ಬಸವ ಕಲ್ಯಾಣ ಜನತೆ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.